ಮಂಡ್ಯದಲ್ಲಿ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ಟ್ರಾಫಿಕ್ ಪೊಲೀಸರ ತಲೆದಂಡ ಆಗಿದೆ. ಈಗ ಘಟನೆಯ ಮಾಹಿತಿಯನ್ನ ಪಡೆದಿದ್ದಾರೆ ಎಸ್ಪಿ ಅವರು. ಸ್ಥಳದಲ್ಲಿ ಇದ್ದಂತ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈಗ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆದೇಶವನ್ನ ಹೊರಡಿಸಿದ್ದಾರೆ. ಮಂಡ್ಯದಲ್ಲಿ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಟ್ರಾಫಿಕ್ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಘಟನೆಯ ಮಾಹಿತಿಯನ್ನ ತಿಳಿದು ಮಂಡ್ಯ ಎಸ್ಪಿ ಈ ರೀತಿಯಾದಂಥ ನಿರ್ಧಾರವನ್ನ ಮಾಡಿರೋದು. ನೋಡಿ ಈಗಾಗಲೇ ಏನೋ ಒಂದು ಘಟನೆ ಆಗಿದೆ, ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ. ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ 3 ಜನ ASIಗಳಿದ್ದಾರೆ. 3 ಜನ ಈಗಾಗಲೇ ನಾನು ಅಮಾನತು ಪಡಿಸಿದ್ದೀವಿ. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಅವ್ರ ಮೇಲೆ ಇಲಾಖೆ ವಿಚಾರಣೆ ಆಗ್ತದೆ. ದಯವಿಟ್ಟು ಸಹಕರಿಸಿ. ಈಗ ಬಾಡಿ ಈಗಾಗಲೇ 4 ತಾಸಾಯ್ತು ರಸ್ತೆ ಮೇಲೆ ಇದೆ. ಜಾಸ್ತಿ ಹೊತ್ತು ಇಟ್ಕೊಂಡು ಕುತ್ಕೊಳ್ಳೋದು ಬೇಡ. ನಾವು ನಿಮ್ ಜೊತೆ ಇರ್ತೀವಿ. ಇಲಾಖೆ ನಿಮ್ ಜೊತೆ ಇರ್ತದೆ. ಮತ್ತೆ ನೋಡಿ, ಮಗುವಿಗೆ ಕಾನೂನು ರೀತಿಯಿಂದ ಏನೇನೋ ನ್ಯಾಯ ಕೊಡಿಸ್ಬೇಕು, ಎಲ್ಲ ನ್ಯಾಯ ಕೊಡಿಸುವ ಜವಾಬ್ದಾರಿ ನಮ್ದಾಗಿದೆ. ನಾವು ಈಗಾಗಲೇ ಎಲ್ಲ ಸಂಬಂಧಿಕರ ಜೊತೆ ಸಹಿತ ಮಾತಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನೋಡಿ ಈಗಾಗಲೇ ಏನೋ ಒಂದು ಘಟನೆ ಆಗಿದೆ, ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ. ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ 3 ಜನ ASIಗಳಿದ್ದಾರೆ. 3 ಜನ ಈಗಾಗಲೇ ನಾನು ಅಮಾನತು ಪಡಿಸಿದ್ದೀವಿ. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಅವ್ರ ಮೇಲೆ ಇಲಾಖೆ ವಿಚಾರಣೆ ಆಗ್ತದೆ. ಎಸ್ಪಿ ಇಲ್ಲಿ ಮಾತನಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ಹೇಳ್ತಾ ಇದ್ದಾರೆ, ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ, ನಮಗೂ ಭಾಳ ನೋವಿದೆ ಇದ್ರ ಬಗ್ಗೆ. ಜೊತೆಗೆ 4 ಗಂಟೆ ಆಯಿತು, ಇದೇ ರೀತಿಯಾಗಿ ಮಗುವಿನ ಶವವನ್ನು ಇಲ್ಲಿ ಇಟ್ಕೊಳ್ಳೋದು ಬೇಡ, ಏನೇನು ಕಾರ್ಯ ಇದೆಯೋ ಅದನ್ನು ಮುಗಿಸ್ಬಿಡೋಣ. ನಾವು ಕೂಡ ಪೊಲೀಸ್ ಇಲಾಖೆ ಕೂಡ ನಿಮ್ಮ ಜೊತೆಗಿರುತ್ತೆ, ಯಾವತ್ತು ನಿಮ್ಮ ಸೇವೆಯಲ್ಲಿ ನಾವು ನಿರತರಾಗಿದ್ದೀವಿ. ಜೊತೆಗೆ ಏನೋ ಅಚಾತುರ್ಯ ನಡೆದು ಹೋಗ್ಬಿಟ್ಟಿದೆ. ಈಗಾಗಲೇ ಈ ಘಟನೆಗೆ ಕಾರಣರಾದಂಥ 3 ASIಗಳನ್ನು ಟ್ರಾಫಿಕ್ ಪೊಲೀಸರನ್ನು ನಾವು ಸಸ್ಪೆಂಡ್ ಮಾಡಿ ಆಗಿದೆ. ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತೀವಿ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತನಾಡಿದ್ದಾರೆ. ಅಂದರೆ ಇಂಥ ಸಂದರ್ಭದಲ್ಲಿ ಮಾನವೀಯತೆ ಭಾಳ ಮುಖ್ಯ ಮತ್ತು ಸಮಾಧಾನವೂ ಕೂಡ ಅಷ್ಟೇ ಮುಖ್ಯ. ಯಾಕೆ ಅಂತ ಹೇಳಿದರೆ ಸಾರ್ವಜನಿಕರೆಲ್ಲ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ದಾಟಿಯಲ್ಲಿ ಏನಾದರೂ ಪೊಲೀಸ್ನವ್ರು ಮಾತಾಡಿದರೆ ಅದು ಮತ್ತೆ ಒಂದು ವಿಚಾರ ಬೇರೆ ರೀತಿಯಾಗಿ ಆಗಿ ಹೋಗ್ಬಿಡುತ್ತೆ. ಹಾಗಾಗಿನೇ SP ಅವರು ಭಾಳ ಈ ಒಂದು ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಚೆನ್ನಾಗಿ ಮಾತನಾಡಿದ್ದಾರೆ. ನಾವು ನಿಮ್ಮ ಜೊತೆಗಿರ್ತೀವಿ, ಅಚಾತುರ್ಯದಿಂದ ಈ ಒಂದು ಘಟನೆ ಆಗಿ ಹೋಗ್ಬಿಟ್ಟಿದೆ, ಆದಷ್ಟು ಬೇಗ ಅಂತಿಮ ವಿಧಿವಿಧಾನ ಒಂದು ಕಾರ್ಯಗಳನ್ನು ಮುಗಿಸ್ಬಿಡಿ ಅನ್ನೋ ನಿಟ್ಟಿನಲ್ಲೆಲ್ಲ ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಲ್ಲಿಕಾರ್ಜುನ ಬಾಲದಂಡಿ ಮಂಡ್ಯ SP ಅವರು ಹೇಳಿದ್ದಾರೆ. ಆದರೂ ಕೂಡ ಅಲ್ಲಿನ ಪ್ರತಿಭಟನಾಕಾರರು, ಅಲ್ಲಿನ ಸ್ಥಳೀಯರು ಮಾತ್ರ ಇಲ್ಲ, ನಮಗೆ ನ್ಯಾಯ ಬೇಕೇ ಬೇಕು, ಆ 3 ಕೂಡ ಕಠಿಣ ಕ್ರಮ ಆಗಬೇಕು, 3 ಪೊಲೀಸರ ವಿರುದ್ಧ ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಹೊಟ್ಟೆ ಉರಿಯುತ್ತೆ ಆ ಮಗುವಿನ ಮುಖವನ್ನು ನೋಡಿದರೆ. 3 ವರ್ಷದ ಕಂದ ಅದು. ಇನ್ನೂ ಪಾಪ ದೊಡ್ಡಪ್ಪ ಮತ್ತು ಅವರ ತಾಯಿ ಇಬ್ಬರು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಇಂಥ ಒಂದು ಘಟನೆ ಆಗಿ ಹೋಗಿದೆ. ಮಗುವಿಗೆ ನಾಯಿ ಕಚ್ಚಿತ್ತಂತೆ, ಹಾಗಾಗಿನೇ ತುರ್ತಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಸಲುವಾಗಿ ಹೋಗ್ತಾ ಇದ್ದಾರೆ. ಮೊದಲು ಒಬ್ಬರು ಪೊಲೀಸ್ನವರು ತಡೆದಿದ್ದಾರೆ, ಟ್ರಾಫಿಕ್ ಪೊಲೀಸ್ನವರು. ಹಿಂಗಾಗಿದೆ ಸರ್ ಅಂತ ಅಂದಾಗ, ಹೌದಾ ಸರಿ ಹೋಗಿ ಅಂತ ಹೇಳಿ ಒಬ್ಬರು ಟ್ರಾಫಿಕ್ ಪೊಲೀಸ್ ಹೇಳಿದ್ದಾರೆ ಅವರಿಗೆ. ಮುಂದೆ ಹೋಗ್ತಾ ಇದ್ದಂಗೆ ಮತ್ತೊಬ್ಬರು ಟ್ರಾಫಿಕ್ ಪೊಲೀಸ್ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬೈಕ್ ಹ್ಯಾಂಡಲನ್ನು ಅವರು ಎಳೆದು ಬಿಟ್ಟಿದ್ದಾರೆ. ಹಾಗಾಗಿನೇ ಆಯತಪ್ಪಿ ಬಿದ್ದುಬಿಟ್ಟಿದೆ ಬೈಕು. ಅದಕ್ಕಿಂತ ಮುಂಚೆನೇ ಮಗು ಕೆಳಗಡೆ ಬಿದ್ದಿತ್ತಂತೆ. ಮಗು ಬಿದ್ದ ಪರಿಣಾಮನೇ ಆ ತಲೆಗೆ ಭಾಳ ಗಂಭೀರವಾಗಿ ಗಾಯ ಆಗಿ ತೀವ್ರ ರಕ್ತಸ್ರಾವ ಆಗಿ ಮಗು ಪಾಪ ಸ್ಥಳದಲ್ಲೇ ಮೃತಪಟ್ಟಿರೋದು. ನಿಜ ಈ ಘಟನೆಯನ್ನು ನೋಡಿದಾಗ ಹೊಟ್ಟೆ ಉರಿತು, ಭಾಳ ನೋವಾಗುತ್ತೆ. 3 ವರ್ಷದ ಮಗು, ಜೊತೆಗೆ ಆ ಕುಟುಂಬಸ್ಥರ ದುಃಖವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅವರು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಪುಟ್ಟ ಮಗು ಅಂತ ಅಂದರೆ ಅಷ್ಟೊಂದು ಪ್ರೀತಿ ಮಾಡ್ತಾ ಇರ್ತಾರೆ ಆ ಮಗುವನ್ನು ಕುಟುಂಬಸ್ಥರೆಲ್ಲ ಸೇರಿ. ಈಗ ಆ ಮಗು
ಏಕಾಏಕಿಯಾಗಿ ಅವ್ರ ಜೊತೆಗಿಲ್ಲ, ಅವರನ್ನು ಬಿಟ್ಟು ಹೋಗ್ಬಿಡ್ತು ಅಂತ ಅಂದಾಗ ಎಂಥ ಕುಟುಂಬಸ್ಥರಾದರೂ ಕೂಡ ಕಣ್ಣೀರಿಡ್ತಾರೆ. ಆ ತಂದೆ ತಾಯಿಯ ಪರಿಸ್ಥಿತಿಯನ್ನು ನೆನೆಸ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ಇದೆಲ್ಲದರ ನಡುವೆ ಅದು ಇಂಥ ಘಟನೆಯಲ್ಲಿ ಮಗು ಕಳ್ಕೊಂಡ್ಬಿಟ್ರಲ್ಲ ಅನ್ನೋದು ಭಾಳ ನೋವಿರುತ್ತೆ ಅವರಿಗೆ. ಎಲ್ಲೊಂದು ಕಡೆ ಪೊಲೀಸ್ನವರು ಮುಂದೆ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಇದ್ದಾಗಲೇ ಸ್ಟಾಪ್ ಮಾಡಿಬಿಟ್ಟಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಆದರೆ ಪೊಲೀಸ್ನವರು ಬೈಕ್ ಹ್ಯಾಂಡ್ಲನ್ನು ಎಳೆದಿದ್ದೇ ಆಗಿದ್ದರೆ ಅದು ದೊಡ್ಡ ತಪ್ಪಾಗುತ್ತೆ. ಆ ರೀತಿಯಾಗಿ ಮಾಡಲೇಬಾರ್ದು. ಯಾಕೆಂತ ಹೇಳಿದರೆ ಇಂಥ ಪ್ರಕರಣಗಳನ್ನು ಬಹಳಷ್ಟು ನೋಡಿರ್ತಾರೆ ಪೊಲೀಸ್ನವರು. ಅಕಸ್ಮಾತಾಗಿ ಸ್ಪೀಡಾಗಿ ಹೋಗುವಂಥ ಸಂದರ್ಭದಲ್ಲಿ ಬೈಕ್ಗಳು ಏಕಾಏಕಿಯಾಗಿ ತಡೆದು ಬಿಟ್ಟರೆ ಬಿದ್ದು ಇನ್ನೇನೋ ಘಟನೆಗಳಾಗುವಂಥ ಸಾಧ್ಯತೆ ಇರುತ್ತೆ, ಇಂಥ ಅವಾಂತರಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಪೊಲೀಸ್ನವರು ಕೂಡ ಈ ರೀತಿಯಾದಂಥ ಎಡವಟ್ಟನ್ನು ಮಾಡ್ಕೊಳ್ಬಾರ್ದಾಗಿತ್ತು. ಮೊದಲೆಲ್ಲ ಮೇ ಬಿ ಇವರದ್ದೇ ತಪ್ಪು ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಅವರ ದೊಡ್ಡಪ್ಪ ಹೇಳೋ ಪ್ರಕಾರ ಪೊಲೀಸ್ನವ್ರದ್ದು ತಪ್ಪಿದೆ. ನೋಡಿ ನಾನು ಈಗಾಗಲೇ ಹೇಳಿದ್ದೀನಿ, ಏನೋ ಈ ಒಂದು ಘಟನೆ ಆಗಿದೆ, ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ. ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ 3 ಜನ ASIಗಳಿದ್ದಾರೆ, 3 ಜನ ಈಗಾಗಲೇ ನಾನು ಅಮಾನತು ಪಡಿಸಿದ್ದೀವಿ. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಅವ್ರ ಮೇಲೆ ಇಲಾಖೆ ವಿಚಾರಣೆ ಆಗ್ತದೆ. ದಯವಿಟ್ಟು ಸಹಕರಿಸಿ. ಈಗ ಬಾಡಿ ಈಗಾಗಲೇ 4 ತಾಸಾಯ್ತು ರಸ್ತೆ ಮೇಲೆ ಇದೆ. ಜಾಸ್ತಿ ಹೊತ್ತು ಇಟ್ಕೊಂಡು ಕುತ್ಕೊಳ್ಳೋದು ಬೇಡ. ನಾವು ನಿಮ್ ಜೊತೆ ಇರ್ತೀವಿ, ಇಲಾಖೆ ನಿಮ್ ಜೊತೆ ಇರ್ತಾನೆ. ಮತ್ತೆ ನೋಡಿ, ಮಗುವಿಗೆ ಕಾನೂನು ರೀತಿಯಿಂದ ಏನೇನೋ ನ್ಯಾಯ ಕೊಡಿಸ್ಬೇಕು, ಎಲ್ಲ ನ್ಯಾಯ ಕೊಡಿಸುವ ಜವಾಬ್ದಾರಿ ನಮ್ದಾಗಿದೆ. ನಾವು ಈಗಾಗಲೇ ಎಲ್ಲ ಸಂಬಂಧಿಕರ ಜೊತೆ ಸಹಿತ ಮಾತಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಏನೋ ಈ ಒಂದು ಘಟನೆ ಏನೋ ಈ ಒಂದು ಘಟನೆ ಆಗಿದೆ, ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ. ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ 3 ಜನ ASIಗಳಿದ್ದಾರೆ, 3 ಜನ ಈಗಾಗಲೇ ನಾನು ಅಮಾನತು ಪಡಿಸಿದ್ದೀವಿ. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಅವ್ರ ಮೇಲೆ ಇಲಾಖೆ ವಿಚಾರಣೆ ಆಗ್ತದೆ. ದಯವಿಟ್ಟು ಸಹಕರಿಸಿ. ಈಗ ಬಾಡಿ ಈಗಾಗಲೇ 4 ತಾಸಾಯ್ತು ರಸ್ತೆ ಮೇಲೆ ಇದೆ.
ಜಾಸ್ತಿ ಹೊತ್ತು ಇಟ್ಕೊಂಡು ಕುತ್ಕೊಳ್ಳೋದು ಬೇಡ. ನಾವು ನಿಮ್ ಜೊತೆ ಇರ್ತೀವಿ, ಇಲಾಖೆ ನಿಮ್ ಜೊತೆ ಇರ್ತದೆ. ಮತ್ತೆ ನೋಡು, ಮಗುವಿಗೆ ಕಾನೂನು ರೀತಿಯಿಂದ ಏನೇನೋ ನ್ಯಾಯ ಕೊಡಿಸ್ಬೇಕು, ಎಲ್ಲ ನ್ಯಾಯ ಕೊಡಿಸುವ ಜವಾಬ್ದಾರಿ ನಮ್ದಾಗಿದೆ. ನಾವು ಈಗಾಗಲೇ ಎಲ್ಲ ಸಂಬಂಧಿಕರ ಜೊತೆ ಸಹಿತ ಮಾತಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಏನೋ ಈ ಒಂದು ಘಟನೆ ಆಗಿದೆ, ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ. ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ 3 ಜನ ASIಗಳಿದ್ದಾರೆ, 3 ಜನ ಈಗಾಗಲೇ ನಾನು ಅಮಾನತು ಪಡಿಸಿದ್ದೀವಿ. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ, ಅವ್ರ ಮೇಲೆ ಇಲಾಖೆ ವಿಚಾರಣೆ ಆಗ್ತದೆ. ದಯವಿಟ್ಟು